ಸುತ್ತಲೂ ಕೂಡ ಮಂಜುನಾಥ್ ಮುನ್ನಡೆ. ಮಂಜುನಾಥ್ ಅವರಿಗೆ 73,000 ಮತಗಳ ಭಾರಿ ಮುನ್ನಡೆ. 73,000 ಮತಗಳು. ಕೈ ಅಭ್ಯರ್ಥಿ ಡಿ ಕೆ ಸುರೇಶ್ ಭಾರಿ ಹಿನ್ನಡೆಯನ್ನು ನೋಡ್ತಾ ಇದ್ದಾರೆ. 76,000 ಮತಗಳು ಸಾಮಾನ್ಯ ಸಂಗತಿ ಅಲ್ಲ. 6ನೇ ಸುತ್ತಲೂ ಕೂಡ ಡಾಕ್ಟರ್ ಮಂಜುನಾಥ್ ಮುನ್ನಡೆಯನ್ನು ಕಾಪಾಡಿಕೊಳ್ತಿದ್ದಾರೆ. 73,000 ಮತಗಳು. 73,000 ಮತಗಳ ಭಾರಿ ಮುನ್ನಡೆ. ಇದೇ ತೆರನಾದ ಮುನ್ನಡೆಯನ್ನು ಡಿ ಕೆ ಸುರೇಶ್ ಅವರು ಬೇರೆ ಬೇರೆ ಚುನಾವಣೆ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಪಡಿತಾ ಸಾಕ್ತಾ ಇದ್ರು. ಈ ಬಾರಿ ಏನಾದ್ರು ಈ ಬಾರಿ ತೇಜಸ್ವಿನಿ ಅವರಿಗೆ ಕೇಳೋಣ, ಮತಯಂತ್ರಗಳ ಮೇಲೆ ಏನಾದ್ರು ನಂಬಿಕೆ ಬಂತ ಅಂತ. ಮತಯಂತ್ರಗಳ ಕೆಲಸ ಮಾಡ್ತಾ ಇದ್ದಾರಾ? ನಾನು ಈಗಲೇ ಹೇಳ್ತಕ್ಕಂಥದ್ದು, ಪ್ರಪಂಚದ ಎಲ್ಲ ದೊಡ್ಡ ದೊಡ್ಡ ಡೆಮೋಕ್ರೆಟಿಕ್ ಕಂಟ್ರಿಗಳಲ್ಲಿ ಅವರಿಗೆ ಒಂದು ಅನುಮಾನಗಳು ಮತ್ತು ಜಿಜ್ಞಾಸೆ ಬಂದಾಗ 5 ರಾಜ್ಯಗಳಲ್ಲಿ ಇಂಡಿಯಾ ಒಕ್ಕೂಟ ಮೇಲುಗೈ. 5 ರಾಜ್ಯಗಳಲ್ಲಿ ಉತ್ತರ ಪ್ರದೇಶದ 80ರ ಪೈಕಿ 44ರಲ್ಲಿ, ಮಹಾರಾಷ್ಟ್ರದ 48ರ ಪೈಕಿ 25 ಕ್ಷೇತ್ರಗಳಲ್ಲಿ ಇಂಡಿಯಾ ಅಭ್ಯರ್ಥಿಗಳು ಮುನ್ನಡೆಯಲ್ಲಿರುವಂತದ್ದು. ರಾಜಸ್ಥಾನದ 26ರ ಪೈಕಿ 12 ಕ್ಷೇತ್ರಗಳಲ್ಲಿ ಇಂಡಿಯಾ ಅಭ್ಯರ್ಥಿಗಳ ಮುನ್ನಡೆ. ತಮಿಳುನಾಡಿನ 37 ಕ್ಷೇತ್ರಗಳಲ್ಲಿ ಇಂಡಿಯಾ ಮುನ್ನಡೆ. ಅಪೂರ್ವ ಜೇನು ಸಾಕಣೆ ಮಾಡಿ ವರ್ಷಕ್ಕೆ 5 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಮುನ್ನಡೆಯಲ್ಲಿದೆ ಇಂಡಿಯಾ ಅಭ್ಯರ್ಥಿಗಳು. ಕೇರಳದ 20ರ ಪೈಕಿ 17 ಕ್ಷೇತ್ರಗಳಲ್ಲಿ ಇಂಡಿಯಾ ಅಭ್ಯರ್ಥಿಗಳು ಮುನ್ನಡೆಯಲ್ಲಿದ್ದಾರೆ. 20ರ ಪೈಕಿ 17ರಲ್ಲಿ ಬಹುಶಃ ನನಗನ್ಸುತ್ತೆ ಅಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ತೀರ ಪಕ್ಕಕ್ಕೆ ಸರ್ಕೊಂಡ್ಬಿಟ್ಟಿದೆ. ಶರಣ್ ಅವರೇ ಒಂದೇ ನಿಮಿಷ ಬಂದೆ. 292 ಇರ್ಬೋದು, 200 ಇರ್ಬೋದು, ಅದರ್ಸ್ ಇರ್ಬೋದು, ಇವೆಲ್ಲ ಕೂಡ ಆರಂಭಿಕ ಮುನ್ನಡೆ ಅಂತೇಳಿ ಆವಾಗಿಂದ ಹೇಳ್ಕೊಂಡು ಬರ್ತಾ ಇದ್ದೀವಿ. ನನಗೆ ಪೂರ್ಣ ಭರವಸೆ ಇದೆ, ವಿಶ್ವಾಸ ಇದೆ. ಮೋದಿಜಿ ಅವರ ಸಾರಥ್ಯದಲ್ಲಿ, ಸನ್ಮಾನ್ಯ ದೇವೇಗೌಡರ ಮಾರ್ಗದರ್ಶನದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವೇನೊಂದು ಮೈತ್ರಿಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಇದು ರಾಜಕೀಯ ಮೈತ್ರಿ ಅಲ್ಲ, ಇದು ಸಾಮಾಜಿಕ ಮೈತ್ರಿ. ಇದು ನಿರಂತರವಾಗಿ ಇರಬೇಕು ಅನ್ನೋದೇ ನಾವು ಉದ್ದೇಶ ಇಟ್ಕೊಂಡು ಸಾಮಾಜಿಕ ಆರ್ಥಿಕ ಇವತ್ತು ನಮ್ಮ ರಾಜ್ಯಕ್ಕೆ ಏನೇನು ಸಮಸ್ಯೆಗಳಿದೆ, ಕೇಂದ್ರದಿಂದ ನಮ್ಮ ರಾಜ್ಯಕ್ಕೆ ಏನೇನು ಬರಬೇಕಾಗಿದೆ, ಎಲ್ಲ ವಿಚಾರದಲ್ಲಿ ಜನರ ಪರವಾಗಿ ಏನೇನು ನಾವು ಕೊಡಬೇಕು ಅದನ್ನೆಲ್ಲವನ್ನು ಕೂಡ ಕೊಡಿಸುವಂತ ಕೆಲಸವನ್ನ, ಜವಾಬ್ದಾರಿಯನ್ನ ಸನ್ಮಾನ್ಯ ದೇವೇಗೌಡರು ನಮ್ಮ ನಾಯಕರಂತ ಕುಮಾರಸ್ವಾಮಿ ಅವರು ಓದ್ಕೊಂಡಿದ್ದಾರೆ. ಎರಡನೇದಾಗಿ ತಾವು ಏನು ಈ 292 ಇದೆಯಲ್ಲ, ಹ್ಯಾಟ್ರಿಕ್ ಹೀರೋ ಆಗಿ ಹೊರಹೊಮ್ತಾರೆ. ವಿಶ್ವಗುರು ಅಂತ ಏನು ಎಲ್ಲರೂ ನಾವು ಬಾಯಿ ತುಂಬಾ ಮಾತಾಡ್ತೀವಿ. ಸನ್ಮಾನ್ಯ ಮೋದಿಜಿ ಅವರು 3ನೇ ಬಾರಿ ಪ್ರಧಾನಮಂತ್ರಿಯಾಗಿ ಅಲಂಕರಿಸುವುದನ್ನ ಯಾವ ಶಕ್ತಿಯಿಂದನೂ ತಡೀಲಿಕ್ಕೆ ಸಾಧ್ಯನೂ ಇಲ್ಲ. ಈ INDA ಇನ್ನೊಂದು 50 ಸೀಟಿಗೆ ಇಳಿತದೆ, ಇನ್ನ 50 ಸೀಟ್ ಇಳಿತದೆ. ಯಾವುದೋ ಒಂದು ರಾಜ್ಯದಲ್ಲಿ ಸಮಸ್ಯೆ ಆಗಿರ್ಬೋದು. ದಕ್ಷಿಣದಲ್ಲಿ ತೇಜಸ್ವಿ ಸೂರ್ಯಗೆ ಭಾರಿ ಮುನ್ನಡೆ. ಬೆಂಗಳೂರು ದಕ್ಷಿಣ ಮತ್ತೆ ಬಿಜೆಪಿಯ ಭದ್ರಕೋಟೆ ಅನ್ನೋದನ್ನು ಸಾಬೀತು ಮಾಡ್ತಾ ಇದೆ. 71,716 ಮತಗಳು. ಕೈ ಅಭ್ಯರ್ಥಿ ಸೌಮ್ಯ ರೆಡ್ಡಿಗೆ ಭಾರಿ ಹಿನ್ನಡೆ. ತೇಜಸ್ವಿ ಸೂರ್ಯ ಬಹಳ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ. ಕೇವಲ 55,367 ಮತಗಳನ್ನ ಸೌಮ್ಯ ಪಡೆದಿದ್ದಾರೆ. 1,27,083 ಮತಗಳನ್ನ ತೇಜಸ್ವಿ ಸೂರ್ಯ ಪಡೆದಿರುವಂತದ್ದು. ತೇಜಸ್ವಿ ಸೂರ್ಯ ಭಾರಿ ಮುನ್ನಡೆ. ನೋಡಿ, ಇದನ್ನ ರಾಜಕೀಯದ ಬ್ಯೂಟಿ ಏನು ಬೇಕೋ ಏನೋ ನನಗಂತೂ ಗೊತ್ತಿಲ್ಲ. ಬಾಗಲಕೋಟೆನಲ್ಲಿ ಸಂಯುಕ್ತ ಪಾಟೀಲ್ ಹಿನ್ನಡೆ. ಶಿವಾನಂದ ಪಾಟೀಲ್ ಅವರ ಪುತ್ರಿ ಹಿನ್ನಡೆಯನ್ನ ಕಾಣ್ತಾ ಇದ್ದಾರೆ. PC ಗದ್ದಿಗೌಡರು 5 ಬಾರಿ ಆಯ್ಕೆ ಆಗಿದ್ರು. 6ನೇ ಬಾರಿ ಕಡೆಗೆ ಸಾಕ್ತಾ ಇದ್ದಾರೆ. ಕರೆಕ್ಟ್. ಗಜಕೇಸರಿ ಯೋಗ ಇದ್ರೂ ಕೂಡ ಕೇಸರಿ ಅಭ್ಯರ್ಥಿಯ ಎದುರುಗಡೆಗೆ ಪಾಪ ಹಿನ್ನಡೆ. ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ ಮುನ್ನಡೆ. 53,105 ಮತಗಳ ಅಂತರದಿಂದ ಶೋಭಾ ಕರಂದ್ಲಾಜೆ ಲೀಡ್. ಬೀದರ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಭಗವಂತ ಖೋಬಾ ಹಿನ್ನಡೆ. ಎಕ್ಸ್ಪೆಕ್ಟೆಡ್. ಬಿಜೆಪಿ ಯಾಕಿಂತ ತಪ್ಪು ಮಾಡ್ತೋ ಗೊತ್ತಿಲ್ಲ. 3 ಜನ ಶಾಸಕರು ವಿರುದ್ಧ ಇದ್ರು ಕೂಡ ಅವರಿಗೆ ಟಿಕೆಟ್ ಕೊಟ್ಟರು. 26,000 ಮತಗಳಿಂದ ಹಿನ್ನಡೆ. ಸಾಗರ್ ಖಂಡ್ರೆ ನಿರಂತರವಾಗಿ ಮುನ್ನಡೆಯನ್ನು ಕಾಪಾಡಿಕೊಳ್ಳುತ್ತಿದ್ದಾರಲ್ಲಿ. ಮೈಸೂರಿನಲ್ಲಿ ಯದುವೀರ್ 56,000 ಮತಗಳ ಲೀಡ್ ಪಡೆದಿದ್ದಾರೆ. ವಿಜಯಪುರದಲ್ಲಿ ರಮೇಶ್ ಜಿಗಜಿಣಗಿ 15,629 ಮತಗಳ ಲೀಡ್. ಬೆಂಗಳೂರು ದಕ್ಷಿಣದಲ್ಲಿ ತೇಜಸ್ವಿ ನಾನು ಹೇಳಿದೆ 69,000 ಮತಗಳ ಲೀಡ್. ಬಹಳ ಗಮನಿಸಬೇಕಾದಂತ ಸಂಗತಿ ಇದನ್ನ. ಬೆಳಗಾವಿನಲ್ಲಿ ಶೆಟ್ಟರಿಗೆ 76,588 ಮತಗಳ ಲೀಡ್. ಇದೆಲ್ಲದರ ಜೊತೆಗೆ ಪೂಜಾರಿ ಅವರು ಕೂಡ ನಿರಂತರವಾದಂತ ಲೀಡಲ್ಲಿದ್ದಾರೆ. ಚೌಟಾವರಿಗೂ ಮುನ್ನಡೆ ಯಥಾ ಪ್ರಕಾರ. ಚೌಟಾದಲ್ಲಿ ಯಥಾ ಪ್ರಕಾರ ಮುನ್ನಡೆ. ತಿರುವನಂತಪುರದಲ್ಲಿ ಶಶಿ ತರೂರ್ ಅವರಿಗೆ ಹಿನ್ನಡೆ. ಇದು ರಾಜೀವ್ ಚಂದ್ರಶೇಖರ್ ಅವರ ವಿರುದ್ಧವಾಗಿ ಅಂತ ಕಾಣಿಸುತ್ತೆ.
ಬಹಳ ಏನು ದೊಡ್ಡ ಮುನ್ನಡೆ ಅಲ್ಲ, 1900 ಮತಗಳು. ಆದ್ರೂ ಒಂದೇ ಕ್ಷೇತ್ರ ಗೆದ್ರು ಕೂಡ ಕೇರಳದಲ್ಲಿ ಇದೊಂದು ದೊಡ್ಡ ಮುನ್ನಡೆ ಅಂತ ಭಾವಿಸಬೇಕು. ಇದು ಸಾಮಾನ್ಯ ಸಂಗತಿ ಆಗಿರ್ಲಿಲ್ಲ. ಎರಡೂ ಕ್ಷೇತ್ರಗಳಲ್ಲಿ ರಾಹುಲ್ ಗಾಂಧಿ ಮುನ್ನಡೆ ಗೆದ್ರೆ, ಎರಡೂ ಕ್ಷೇತ್ರಗಳಲ್ಲಿ ಯಾವ ಕ್ಷೇತ್ರವನ್ನು ಉಳಿಸ್ಕೊಳ್ತಾರೆ ಅನ್ನುವಂಥದ್ದು ಕೂಡ ವೆರಿ ಇಂಪಾರ್ಟೆಂಟ್ ಸಂಗತಿ. ಯಾಕಂದ್ರೆ ವಾಯನಾಡನ್ನು ತ್ಯಜಿಸ್ತಾರ ಅವರು ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಅದು ಆಗುವಂತದ್ದು ಹಂಗೇನೆ. ತೀರಾ ಉತ್ತರ ಪ್ರದೇಶವನ್ನು ನೀವು ಎಲ್ರಿಗೂ ಬಿಟ್ಕೊಟ್ಬಿಟ್ರೆ, ನಿಮ್ಮ ಕ್ಷೇತ್ರವಾದಂತಹ ಕ್ಷೇತ್ರಗಳನ್ನು ಬಿಟ್ಕೊಟ್ರೆ ಗತಿ ಏನು? ಸೊ ಇದು ಸಂಗತಿ. ರಾಹುಲ್ ಗಾಂಧಿ 34,000 ಮತಗಳಿಂದ ಮುನ್ನಡೆ. ಇನ್ನು ಪ್ರಜ್ವಲ್ ರೇವಣ್ಣ ಮತ್ತೆ ಪ್ರಜ್ವಲಿಸುವಂತ ಎಲ್ಲ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿ ಕಾಣ್ತಾ ಇದೆ. ಹಾಸನ್ನು ಕಮ್ಮಿ ಅಂತರದಲ್ಲಿ ಗೆಲ್ತೀವಿ. ಆಯ್ತು, ನೀವು ಗೆಲ್ತೀರಿ. ನಾನು ಇಲ್ಲಿ ಹೇಳ್ತಾ ಇದ್ದೀನಿ, ಪ್ರಜಾತಂತ್ರದ ಬ್ಯೂಟಿ ಅನ್ಬೇಕು ಅಥವಾ ಗೊತ್ತಿಲ್ಲ, ಇದೇನು ದುರಂತ ಅನ್ಬೇಕು ಅಂತ ಗೊತ್ತಿಲ್ಲ. ಮೋದಿ ಅಂದ ತಕ್ಷಣ ಗುರು ಅಂತಿದ್ದಂತವ್ರು ನಮ್ ಶರವಣ ಅವರು ವಿಶ್ವಗುರು ಅಂತಿದ್ದಾರೆ. ಅವ್ರು ನಮ್ ವಿಶ್ವಗುರು ಅಂತಿದ್ದಂತ ತೇಜಸ್ವಿನಿ ಗುರ್ರ ಅಂತ ಇದ್ದಾರೆ. ಸೊ ಇದು ನೋಡಿ ಸಂಗತಿ, ತೇಜಸ್ವಿನಿ ಮೇಡಮ್ ಹೆಂಗ ಬದಲಾಗತ್ತೆ ಚಿತ್ರಣ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ಜಗತ್ತಿನ ನಿಯಮ ಬದಲಾವಣೆ, ಜಗತ್ತಿನ ನಿಯಮ. ಜನ ಬಯಸ್ತಾ ಇರತಕ್ಕಂಥದ್ದು, ಜನ ಏನ್ ಹೇಳ್ತಾರೆ ಅದನ್ನ ನಾವು ಮಾಡ್ತಾ ಇದೀವಿ ಅಷ್ಟೇ. ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ.ಕೆ. ಸುರೇಶ್ ಅವರ ಒಂದು ರಿಸಲ್ಟ್ ಬಗ್ಗೆ ನಾವೇನ್ ಮಾತಾಡ್ತಾ ಇದ್ದೇವೆ. ಖಂಡಿತ ನಮ್ಮ ಸಾಂಪ್ರದಾಯಿಕ ವೋಟ್ ಬ್ಯಾಂಕ್ ಇರ್ತಕ್ಕಂಥ ಕ್ಷೇತ್ರಗಳ ನಿರೀಕ್ಷೆ ನಮಗೆ ತುಂಬಾ ಇದೆ. ಸಹಜವಾಗಿ ಇಲ್ಲಿ ಬೆಂಗಳೂರು ದಕ್ಷಿಣ, ರಾಜರಾಜೇಶ್ವರಿ ನಗರ ಮತ್ತು ಸ್ವಲ್ಪ ಮಟ್ಟಿಗೆ ಆನೇಕಲ್ಲಲ್ಲಿ ಯಾವತ್ತೂ ಕೂಡ ಬಿಜೆಪಿ ಪ್ರಾಬಲ್ಯವನ್ನು ಹೊಂದಿರತಕ್ಕಂಥ ಇದು. ಬಟ್ ನಮಗೆ ತುಂಬಾ ನಿರೀಕ್ಷೆ ಇದೆ. ಸುರೇಶ್ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಜನರ ಜೊತೆ ನಿರಂತರವಾಗಿ ಹಾರ್ಡ್ ವರ್ಕ್ ಮಾಡುವಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ಬೆನ್ನ